ಈ ಕ್ಷಣದ ಹೆಡ್ಲೈನ್ಸ್. ಧರ್ಮಸ್ಥಳದಲ್ಲಿ ಶವಗಳನ್ನು ಹೊತ್ತಿಟ್ಟ ಆರೋಪ ಕೇಸ್ಗೆ ಮೇಜರ್ ಟ್ವಿಸ್ಟ್. 2023ರಲ್ಲಿ ಒಂದು ಗುಂಪು ನನ್ನನ್ನು ಸಂಪರ್ಕ ಮಾಡಿತ್ತು, ಬುರುಡೆ ಕೊಟ್ಟು ಸುಳ್ಳು ಹೇಳುವಂತೆ ಒತ್ತಾಯಿಸಿತ್ತು. ಎಸ್ಐಟಿ ಮುಂದೆ ಬೇರೆಯೇ ಸತ್ಯ ಹೇಳಿದ್ದಾನಂತೆ ಅನಾಮಿಕ ದೂರುದಾರ. ನಾನು ಲೀಗಲ್ ಆಗಿಯೇ ಹೆಣಗಳನ್ನು ಹೊತ್ತಿದ್ದೆ. 2014ರ ಬಳಿಕ ನಾನು ತಮಿಳುನಾಡಿನಲ್ಲಿದ್ದೆ. ತಪ್ಪು ಹೇಳಿಕೆ ನೀಡುವಂತೆ ಹೇಳಿದ್ದಕ್ಕೆ ನಾನು ಬಂದೆ ಅಂತ ಹೇಳಿದ್ದಾನಂತೆ ಅನಾಮಿಕ ದೂರುದಾರ. ಸಿಎಂ ಮೇಲೆ ಯಾವ ಸಂಘಟನೆಗಳು ಪ್ರಭಾವವನ್ನು ಬೀರಿದ್ವು ಅಂತ ಅವರೇ ಹೇಳಬೇಕು. ಈಗಲಾದರೂ ಡಿಸಿಎಂ ಷಡ್ಯಂತ್ರದ ಬಗ್ಗೆ ಮಾತನಾಡಿ ಧರ್ಮಸ್ಥಳದ ಪಾವಿತ್ರ್ಯತೆ ಕಾಪಾಡಬೇಕು. ಅನಾಮಿಕ ಎಸ್ಐಟಿ ಎದುರು ಹೇಳಿಕೆ ದಾಖಲಿಸಿದ್ದ ಮಾಹಿತಿ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ. ಸಿಎಂ ಬಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಗಂಭೀರ ಆರೋಪ. ಕಲಾಪದಲ್ಲಿ ವಿಚಾರ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಅಶೋಕ್. ಆಡಳಿತ ವಿಪಕ್ಷಗಳ ನಡುವೆ ವಾಗ್ದಾಳಿ. ಆ ವ್ಯಕ್ತಿ ವಿರುದ್ಧ ಹಲವು ಕೇಸ್ಗಳಿವೆ. ಇಂತಹ ವ್ಯಕ್ತಿಯನ್ನ ಸಮಾಜದಲ್ಲಿ ಸುಮ್ಮನೆ ಬಿಡಲ್ಲ, ಕಾನೂನು ಚಲಾಯಿಸಿ ಕ್ರಮ ಕೈಗೊಳ್ಳುತ್ತೇವೆ. ತಿಮರೋಡಿ ಹೆಸರು ಉಲ್ಲೇಖಿಸದೆಯೇ ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಉತ್ತರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.